ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ರೋಚಕ ಜಯ. ಬದ್ಧವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಭಾರತ ತಂಡ. ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ನಿಂದಾಗಿ ಮಕಾಡೆ ಮಲಗಿದೆ ಶತ್ರು ರಾಷ್ಟ್ರ. ಮಿಸ್ಟರ್ 360 ಮಿಸೈಲ್ ಅಂತಾನೆ ಹೇಳ್ಬೋದು. ಇದು ಪಾಕಿಸ್ತಾನದ 128 ರನ್ಗಳನ್ನ ಸುಲಭವಾಗಿ ಬೆನ್ನಟ್ಟಿದ್ದಂತ ಭಾರತ ತಂಡ ಈ ಮ್ಯಾಚ್ ಅನ್ನ ಗೆದ್ದು ಬೀಗಿದೆ. ಈಗ ಏಷ್ಯಾ ಕಪ್ 2025ರ ಪಾಕ್ ವಿರುದ್ಧ ಭಾರತ ಗೆದ್ದು ಬೀಗಿರುವಂತದ್ದು. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ರೋಚಕ ಜಯ ಅಂತಾನೆ ಹೇಳ್ಬೋದು. ಈ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ಉಲ್ಟಂ ಪಲ್ಟಾ ಮಾಡಿಬಿಟ್ರು ನಮ್ಮ ಭಾರತ ತಂಡದವರು. ಇದು ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲ ಸ್ವಾಮಿ, ಇದು ನಮ್ಮ ಶತ್ರು ರಾಷ್ಟ್ರವನ್ನ ಹೇಗೆ ಸದೆ ಬಡಿಬೇಕು ಅನ್ನೋದು ನಮಗೆ ಗೊತ್ತು. ಅದೇ ರೀತಿ ನಾವು ಆಟ ಆಡಿ ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲೇ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಸಹ ಸಂಭ್ರಮಿಸುತ್ತಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಕೆಲವೊಂದಿಷ್ಟು ಕೂಗುಗಳು ಕೇಳಿ ಬಂದಿತ್ತು. ಬಾಯ್ಕಾಟ್ ಅಂದಿದ್ರು ಈ ಮ್ಯಾಚ್ಗೆ. ಬಿಸಿಸಿಐ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಇದರ ಮಧ್ಯೆ ಮ್ಯಾಚ್ ದುಬೈನಲ್ಲಿ ನಡೆದಿತ್ತು. ಈ ಮ್ಯಾಚ್ ಅನ್ನ ಈಗ ಭಾರತ ತಂಡ ರೋಚಕವಾಗಿ ಜಯ ಸಾಧಿಸಿರುವಂತದ್ದು. ಶತ್ರು ರಾಷ್ಟ್ರವನ್ನ ಸದೆ ಬಡಿದಿದ್ದಾರೆ. ಈಗ ಈ ಟೀಮ್ ಇಂಡಿಯಾ ಪಡೆ ಸಖತ್ತಾಗಿ ಜೋಶಿಂದ ಆಡ್ತು. ಎಲ್ಲಾ ಪ್ಲೇಯರ್ಗಳು ಆಡಿದ್ರು ಇವತ್ತು. ಪ್ರತಿಯೊಬ್ಬ ಪ್ಲೇಯರ್ಗಳು ಮಿಸೈಲ್ ನಂತೆ ಆಡಿದ್ದಾರೆ ಇವತ್ತು. ಈ ಒಂದು ಮ್ಯಾಚ್ ಅನ್ನ ಲಾಸ್ಟ್ ಇನ್ನೇನು 3 ರನ್ಗಳು ಬಾಕಿ ಇತ್ತು, ಅವಾಗ 6 ಹೊಡೆದು ಸೂರ್ಯಕುಮಾರ್ ಯಾದವ್ ಅವರು ಈ ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ರೋಚಕ ಜಯ ಇದು. ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬರೆದಿದ್ದಾರೆ ಭಾರತ ತಂಡದವರು. ಈಗಾಗಲೇ ಅಭಿಮಾನಿಗಳ ಹರ್ಷೋದ್ಗಾರ, ಸಂಭ್ರಮ, ಜೀತೇಗಾ ಬಾ ಜೀತೇಗಾ, ಇಂಡಿಯಾ ಜೀತೇಗಾ ಅಂತ ಅಭಿಮಾನಿಗಳ ಬಾಯಲ್ಲೇ ಜೈ ಹೋ ಭಾರತ. ದೇಶದಲ್ಲಿ ಜೋರಾಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ. ಈ ಮ್ಯಾಚ್ ನ ನಾವು ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ವಿ. ಬೆಳಗ್ಗೆಯಿಂದ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಸಹಿತ ಮಾತನಾಡಿದ್ರು. ಈ ಮ್ಯಾಚು ಕೆಲವೊಂದಿಷ್ಟು ಜನ ಬಾಯ್ಕಾಟ್ ಅಂದ್ರು, ಕೆಲವೊಂದಿಷ್ಟು ಜನ ಕ್ರೀಡೆಯಲ್ಲಿ ಇದೆಲ್ಲ ಬೇಡ, 2 ದೇಶಗಳ ನಡುವಿನ ವೈಯಕ್ತಿಕ ದ್ವೇಷ ಕ್ರೀಡೆಯಲ್ಲಿ ಬೇಡ ಅಂತ ಕೆಲವೊಂದಿಷ್ಟು ಜನ ಬಾಯ್ಕಾಟ್ಗೆ ಬೆಂಬಲವನ್ನ ಸೂಚಿಸಿರಲಿಲ್ಲ. ಆದರೂ ಸಹಿತ ಎಲ್ಲ ಕೂಗುಗಳ ಮಧ್ಯೆ ಈ ಒಂದು ಮ್ಯಾಚ್ ಸಖತ್ತಾಗಿ ಭಾರತ ತಂಡ ಗೆದ್ದು ಬೀಗಿದೆ. ಏಷ್ಯಾ ಕಪ್ 2025 ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಇದು. ಮುಖಾಮುಖಿ T20ಯಲ್ಲಿ ಭಾರತ ಮತ್ತು ಪಾಕಿಸ್ತಾನ್ 14 ಬಾರಿ ಆಗಿದೆ. ಈಗ 14 ಬಾರಿಯಲ್ಲಿ 11 ಬಾರಿ ಗೆದ್ದು ಬೀಗಿದೆ ಈಗ ಭಾರತ ತಂಡ. ಏಷ್ಯಾ ಕಪ್ನಲ್ಲಿ ಭಾರತ ತಂಡವನ್ನ ಮುಟ್ಟೋರೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಬಾರಿ ಏಷ್ಯಾ ಕಪ್ ಗೆದ್ದು ಬೀಗಿದೆ ನಮ್ಮ ಭಾರತ ತಂಡ. 2025ರ ಈ ಒಂದು ಕಪ್ಪು ನಮ್ದಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನೆಕ್ಸ್ಟ್ ಮ್ಯಾಚ್ ಓಮನ್ ಜೊತೆ ಇರುತ್ತೆ ನಮ್ದು. ಈಗ ಪಾಕಿಸ್ತಾನ್ ಜೊತೆ ಸಖತ್ತಾಗೆ ರೋಚಕ ಜಯವನ್ನ ಸಾಧಿಸಿದ್ವಿ. ಮಿಸ್ಟರ್ 360 ಅವರ ಲಾಸ್ಟ್ ಒಂದು 6 ಏನಿತ್ತಲ್ಲ, ಅದು ಇಡೀ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮವನ್ನ ನೀವು ಆ ಒಂದು ಮೂಮೆಂಟ್ ಅಲ್ಲಿ ನೋಡಬೇಕು, ಹೇಗಿರುತ್ತೆ ಏನು ಅಂತ. ಜೈ ಹೋ ಭಾರತ. ಇಂಡಿಯಾ ಪಡೆ ದಾಳಿಗೆ ಸಂಪೂರ್ಣ ನಲುಗಿ ಹೋಗಿದೆ ಶತ್ರು ರಾಷ್ಟ್ರ. ದೇಶದಲ್ಲಿ ಮುಗಿಲು ಮುಟ್ಟಿದೆ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ. ಎಲ್ಲೆಲ್ಲೂ ಭಾರತದ ಗೆಲುವಿಗೆ ಹರ್ಷೋದ್ಗಾರ, ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ. ಇಂಡಿಯಾ ಪಡೆ ದಾಳಿಗೆ ಮಕಾಡೆ ಮಲಗಿದೆ ಪಾಕಿಸ್ತಾನ. ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಕೈ ಚಳಕ 4 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ.